ನಾನು ಲಾಸ್ಟ್ ಟೈಮ್ ರೋಸ್ ಸಿರಪ್ ಮಾಡಿದ್ದೆ ಅಲ್ವಾ, ಅದೇ ಸಿರಪ್ ಯೂಸ್ ಮಾಡಿ ರೋಸ್ ಕಾಕೋನಟ್ ಲಡ್ಡು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಅಂತ ಹೇಳಿದ್ದೆ. ಇದು ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರುವ. ಇಲ್ಲಿ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ 2 ಕಪ್ಪಷ್ಟು ದಪ್ಪ ಹಾಲು ಹಾಕಿ ಚಂದ ಇದನ್ನು ಕುದಿ ಬರಿಸುವ. ಇದು ಕುದಿ ಬಂದಾದ ಮೇಲೆ ಉಂಟಲ್ಲ, ಇದಕ್ಕೆ 1 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕಿಕೊಳ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಇಟ್ಟು ಚಂದ ಇದನ್ನು ಕೈ ಆಡಿಸ್ತಾ ಹೋಗಿ, ಆಗ ಇದು ತುಂಬ ದಪ್ಪ ಆಗ್ತಾ ಹೋಗ್ತದೆ. ಇದು ದಪ್ಪ ಆದ ಮೇಲೆ ಇದಕ್ಕೆ 2 ಸ್ಪೂನಷ್ಟು ಶುಗರ್ ಹಾಕಿಕೊಳ್ತಾ ಇದ್ದೇನೆ. ಜಾಸ್ತಿ ಬೇಡ, ಯಾಕೆ ಹೇಳಿದರೆ ನಾವು ಇದಕ್ಕೆ ಸಿರಪ್ ಆ್ಯಡ್ ಮಾಡಲಿಕ್ಕೆ ಇರ್ತದೆ. ಸಿರಪ್ ಆಲ್ರೆಡಿ ಸ್ವೀಟ್ ಇದೆ, ಅದಕ್ಕೋಸ್ಕರ. ಇನ್ನಿದಕ್ಕೆ 1 ಕಪ್ಪಷ್ಟು ಡೆಸಿಕೇಟೆಡ್ ಕಾಕೋನಟ್ ಪೌಡರ್ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಹಾಕಿ ಚಂದ ಮಿಕ್ಸ್ ಮಾಡ್ತಾ ಹೋಗುವ. ಇದು ಇಲ್ಲದಿದ್ದರೆ ತೆಂಗಿನ ತುರಿ ಇರ್ತದೆ ನೋಡಿ, ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಕೂಡ ಹಾಕಿಕೊಳ್ಬೋದು. ಇನ್ನಿದಕ್ಕೆ ರೋಸ್ ಸಿರಪ್ ಹಾಕಿಕೊಳ್ತಾ ಇದ್ದೇನೆ. ಸೊ ಇದು ಸಿರಪ್ ಆಪ್ಷನಲ್, ಇದು ಬೇಡ ಅಂತಿದ್ರೆ ಸ್ಕಿಪ್ ಮಾಡಿಕೊಳ್ಳಿ. ನೀವು ಚಂದ ಮಿಕ್ಸ್ ಮಾಡಿಕೊಳ್ಳುವ. ಒಂದು 10 ನಿಮಿಷ ಇದನ್ನು ಆರಲಿಕ್ಕೆ ಬಿಡಿ. 10 ನಿಮಿಷ ಆದ ಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಅದಕ್ಕೆ ಇದನ್ನು ಉಂಡೆ ಥರ ಕಟ್ಟಿಕೊಳ್ಬೋದು, ಅಥವಾ ಮೋದಕದ ರೀತಿ ಮಾಡ್ಬೋದು, ಅಥವಾ ಸ್ಲೈಸ್ ಆಗಿ ಕೂಡ ಕಟ್ ಮಾಡಿಕೊಳ್ಬೋದು. ಸೊ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ತುಂಬ ಚಂದ ಬಂದಿತ್ತು ಇದು ರೆಸಿಪಿ. ಇದಕ್ಕೆ ಬೇಕಿದ್ರೆ ನೀವು ಡೆಸಿಕೇಟೆಡ್ ಕಾಕೋನಟ್ ಪೌಡರ್ ಇದೆ ನೋಡಿ, ಅದಕ್ಕೆ ಡಿಪ್ ಮಾಡಿ ಕೂಡ ತಿನ್ಬೋದು, ಒಳ್ಳೆದಾಗ್ತದೆ. ಪ್ರೋಸೆಸ್ ತುಂಬ ಸಿಂಪಲ್ ಇದೆ. ಈವ್ನಿಂಗ್ ಎಲ್ಲ ನಿಮಗೆ ಸ್ನ್ಯಾಕ್ಸ್ ಥರ ಇದನ್ನು ಪಟ್ಟಂತ ರೆಡಿ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಇಷ್ಟ ಆದರೆ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ತೀರಲ್ವಾ.